Yes students, welcome back to Shumurthi's Academy YouTube ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರೈವೇಟ್ ಸ್ಟೂಡೆಂಟ್ಸ್ ಮತ್ತು ರಿಪೀಟೆಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರಿಗೆ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಲ್ಲಿ ಪ್ರೈವೇಟ್ ಸ್ಟೂಡೆಂಟ್ಸ್ ಮತ್ತು ರಿಪೀಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಫ್ರೆಷರ್ಗೂ ಕೂಡ ಅಪ್ಡೇಟ್ನ ಕೊಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ಇನ್ಫಾರ್ಮೇಷನು ಮಿಸ್ ಆಗ್ಬೋದು. ಓಕೆನಾ? ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಏನಂತ ಅಂದರೆ, ಮ್ಯಾಮ್ ನಾವು ಎಕ್ಸಾಮ್ನ ಕಟ್ಟಬೇಕು, ಸೊ ಯಾವಾಗ ಎಕ್ಸಾಮ್ ಕಟ್ಟಬೇಕು, ಎಲ್ಲಿ ಕಟ್ಟಬೇಕು ಅಂತ ನೀವು ಕೇಳೋದಾದರೆ, ನಿಮಗೆ ಏನು ಅಂತಂದರೆ ಇವಾಗ ಅಕ್ಟೋಬರ್ ಮತ್ತು ನವಂಬರ್ ಆ ಟೈಮಲ್ಲಿ ನಿಮಗೆ ಒಂದು ಕಾಲೇಜ್ ಕಡೆಯಿಂದ ಕಾಲೇಜ್ನಲ್ಲಿ ನೀವು ಹೋಗ್ಬಿಟ್ಟು ಎಕ್ಸಾಮ್ ಫೀಸ್ನ ಕಟ್ಟಬೇಕಾಗುತ್ತೆ. ಎಷ್ಟು ಸಬ್ಜೆಕ್ಟ್ ಹೋಗಿರುತ್ತೆ, 1, 2, 3 ನಿಮ್ಮದು ಎಷ್ಟು ಸಬ್ಜೆಕ್ಟ್ ಹೋಗಿರುತ್ತೆ ಅಷ್ಟು ಸಬ್ಜೆಕ್ಟಿಗೆ ನೀವು ಕಾಲೇಜ್ಗೆ ಹೋಗ್ಬಿಟ್ಟು ಅದು ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಫಿಲ್ ಮಾಡಿಬಿಟ್ಟು ನೀವು ಇಷ್ಟು ಅಮೌಂಟ್ ಅಂತ ಕಟ್ಟಬೇಕಾಗುತ್ತೆ. ಓಕೆನಾ? ಅದು ನಿಮ್ಗೆ ಯಾವಾಗ ಬರುತ್ತೆ, ಅಕ್ಟೋಬರ್ ಮತ್ತು ನವಂಬರ್ನಲ್ಲಿ ನೋಟಿಫಿಕೇಷನ್ ಬರುತ್ತೆ. ಇನ್ನು PU ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ ಬಂದಿಲ್ಲ. ಒನ್ಸ್ ಬಂದ ತಕ್ಷಣವೇ ನಾನು ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಆ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಸಿಗಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಅದ್ರ ಜೊತೆಗೆ ಇವಾಗ ನಿಮ್ಮ ಒಂದು ಅಂದರೆ ಇವಾಗ ಓದ್ತಿರೋ ಈ ಅಕಾಡೆಮಿಕಲ್ಲಿ ಓದ್ತಿರೋ ಅಂಥ ಫ್ರೆಷರ್ಸ್ ಏನಿದ್ದಾರೆ ಅವ್ರಿಗೆ 80-20 ಇದೆ. ಅಂದರೆ 80 ರಿಟರ್ನ್ ಇರುತ್ತೆ, 20 ಇಂಟರ್ನಲ್ ಮಾರ್ಕ್ಸ್ ಅಂತ ಇರುತ್ತೆ. ಓಕೆನಾ? ಮ್ಯಾಮ್ ಅವ್ರಿಗೆ ಆ ಥರ ಇದೆ. ಮತ್ತು ನಮಗೆ ಯಾವ ಥರ ಇರುತ್ತೆ ಮ್ಯಾಮ್, ನಾವು ಇವಾಗಲೇ ಫೇಲ್ ಆಗಿದ್ದೀವಿ ಅಂದರೆ 21 ಬ್ಯಾಚ್ ಇದ್ದೀವಿ, 23 ಬ್ಯಾಚ್ ಇದ್ದೀವಿ, 22 ಬ್ಯಾಚ್ ಅವರಲ್ಲಿ ನಾವು ಪಾಸ್ಡ್ ಔಟ್ ಆಗಬೇಕಾಗಿತ್ತು. ಸೊ ಸಬ್ಜೆಕ್ಟ್ ಹೋಯಿತು, ಇವಾಗ ನಾವು ಕಟ್ಕೊಂಡು ಕ್ಲಿಯರ್ ಮಾಡ್ಕೋಬೇಕು ಅಂತ ಇದ್ದೀವಿ. ನಮ್ಗೆ ಯಾವ ರೀತಿ ಆಗಿರುತ್ತೆ ಪ್ಯಾಟ್ರನ್ ಅಂದರೆ, ನಿಮಗೂ ಕೂಡ 80 ಮಾರ್ಕ್ಸ್ ಪ್ಯಾಟ್ರನ್ನೇ ಇರುತ್ತೆ. ನಿಮಗಿಲ್ಲಿ ಯಾವುದೇ ರೀತಿಯಾದಂಥ ಇಂಟರ್ನಲ್ ಮಾರ್ಕ್ಸು ಆ್ಯಡಪ್ ಆಗೋಲ್ಲ. ಸೊ ನೀವು ಏನು 80 ಮಾರ್ಕ್ಸಿಗೆ ಬರೀತೀರಾ ಅದನ್ನು 100ಗೆ ಕನ್ವರ್ಟ್ ಮಾಡ್ಕೋತಾರೆ ಅವರು. ಓಕೆನಾ? ಸೊ ಇಲ್ಲಿ ನೀವು ಕೂಡ 80 ಮಾರ್ಕ್ಸಿಗೆ ಬರೀತೀರಾ. ಇನ್ನೇನು ಡೌಟ್ ಇರ್ಬೋದು, ಮ್ಯಾಮ್ ಈ ಅಕಾಡೆಮಿಕಲ್ಲಿ 3 ಬ್ಲೂ ಪ್ರಿಂಟ್ ಮತ್ತು 3 ಮಾಡೆಲ್ ಕ್ವಶನ್ ಪೇಪರ್ನ ರಿಲೀಸ್ ಮಾಡಿದ್ದಾರೆ, ನಾವು ಕೂಡ ಬ್ಲೂ ಪ್ರಿಂಟ್ನ ಓದ್ಬೋದಾ ಅಂತಂದರೆ, ಖಂಡಿತ ನೀವು ಬ್ಲೂ ಪ್ರಿಂಟ್ನ ಓದಿ. 3 ಬ್ಲೂ ಪ್ರಿಂಟ್ನ ಓದಿ. ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರು ಯಾವ ರೀತಿಯಾಗಿ ಓದಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಚಾನೆಲ್ಗೆ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಇದೆ, ಆ ಒಂದು ಪ್ಲೇಲಿಸ್ಟಲ್ಲಿ ಸೆಕೆಂಡ್ PUC ಮಿಡ್ ಟರ್ಮ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ? ಯಾವ ರೀತಿಯಾಗಿ ಓದಬೇಕು ಅಂತೇಳಿ. ಇದ್ರ ಜೊತೆಗೆ ಇನ್ನೇನು ಡೌಟ್ ಬರೋದು ನಿಮಗೆ, 3 ಮಾಡೆಲ್ ಕ್ವಶನ್ ಪೇಪರ್ನ ನೀವು ಓದೋದ್ರಿಂದ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಫ್ರೆಷರ್ ಆಗಿರ್ಬೋದು, ರಿಪೀಟೆಡ್ ಮತ್ತು ಏನು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಇದ್ದೀರಾ ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ. 3 ಮಾಡೆಲ್ ಕ್ವಶನ್ ಪೇಪರ್ನ ನೀಟಾಗಿ ತರೋ ಆಗಬೇಕು. ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡಬಾರ್ದು. ಆ ಕ್ವಶನ್ ಪೇಪರಲ್ಲಿ 42 ಕ್ವಶನ್ ಇದೆ ಅಂದರೆ 42 ಕ್ವಶನ್ ಓದಬೇಕು. 56 ಕ್ವಶನ್ ಇದೆ ಅಂದರೆ 56 ಕ್ವಶನ್ನು ಸಂಪೂರ್ಣವಾಗಿ ಓದಿ ಪಕ್ಕಾ ಆಗಿರಬೇಕು. ಆಯಿತಾ? ಯಾಕಂತ ಅಂದರೆ ನಿಮ್ಮ ಫೈನಲ್ ಎಕ್ಸಾಮ್ ಆಗಲಿ, ಪ್ರಿಪ್ರೇಟರಿ ಎಕ್ಸಾಮಲ್ಲಾಗಲಿ ಆ ಒಂದು ಮಾಡೆಲ್ ಕ್ವಶನ್ ಪೇಪರಿಂದ ಸುಮಾರಷ್ಟು ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ನೀವೇನು ಮಾಡ್ತೀರಾ, ಥಿಯರಿ ಅದರಲ್ಲಿ ನೀವೇನೋ ಮಾರ್ಕ್ಸ್ ಕಳ್ಕೊಳ್ಳೋದಿಲ್ಲ. MCQಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗಲ್ಲೇ ನಿಮಗೆ ಮಾರ್ಕ್ಸ್ ಹೋಗೋದು. ಹಾಗಾಗಿ ಮಾಡೆಲ್ ಕ್ವಶನ್ ಪೇಪರ್ ಏನಿರುತ್ತೆ ಚೆನ್ನಾಗಿ ಓದ್ಕೋಬೇಕು. ಇನ್ನು ಪ್ರೈವೇಟ್ ಮತ್ತು ರಿಪೀಟೆಡ್ ಸ್ಟೂಡೆಂಟ್ಸಿಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿರುತ್ತೆ ಅದನ್ನು ಕೂಡ ನೀವು ಚೆನ್ನಾಗಿ ಓದ್ಕೊಳ್ಳಿ. ಈಗಾಗಲೇ ನಾನು ನಮ್ಮ ಚಾನಲ್ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ಸ್ ಅಂತ ಅಪ್ಲೋಡ್ ಮಾಡಿದ್ದೀನಿ. ಅಷ್ಟು ಕ್ವಶನ್ನ ನೀವು ಚೆನ್ನಾಗಿ ಓದ್ಕೊಂಡು ಮೊದಲನೇ ಅಟೆಂಪ್ಟ್ನಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೇನು ಡೌಟ್ ಬರುತ್ತೆ ನಿಮಗೆ ಅಂತಂದರೆ, ಮ್ಯಾಮ್ ಹಿಂದಿನ ವರ್ಷದಿಂದ ಈ ಅಕಾಡೆಮಿಕ್ವರೆಗೂ ಕೂಡ ಎಕ್ಸಾಮ್ 1, 2, 3 ಅಂತ ನಡೆಸ್ತಾ ಇದ್ದಾರೆ ಮ್ಯಾಮ್, ನಮಗೂ ಕೂಡ ಎಕ್ಸಾಮ್ 1, 2, 3 ಇರುತ್ತಾ ಅಥವಾ ಏನು ಅಂತ ಹೇಳ್ಬಿಟ್ಟು ಅದಿನ್ನೂ PU ಡಿಪಾರ್ಟ್ಮೆಂಟಲ್ಲಿ ಡಿಸ್ಕಷನ್ ನಡೀತಾ ಇದೆ. ಇವ್ರಿಗೂ ಕೂಡ 3 ಎಕ್ಸಾಮ್ಸ್ ಕೊಡಬೇಕಾ ಅಥವಾ 1 ಎಕ್ಸಾಮೇ ಕೊಡಬೇಕಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಕ್ಲಿಯರ್ ಆದಂಥ ಅಪ್ಡೇಟ್ ನಮಗೆ ಸಿಕ್ಕಿಲ್ಲ.
ಸಿಕ್ಕಿದ ತಕ್ಷಣವೇ ನಾನು ನಮ್ಮ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ನಿಮಗೆ ಎಕ್ಸಾಮ್ 1 ಇರ್ಬೋದು ಅಂತ ಅನ್ಕೋತಿದ್ದೀನಿ ನಾನು ಅಷ್ಟೇ, ಇನ್ನೂ ಕನ್ಫರ್ಮಾಗಿ ಗೊತ್ತಾಗಿಲ್ಲ. ಸೊ ನೀವು ಎಕ್ಸಾಮ್ 1 ಇರುತ್ತೆ, ನಮಗೆ 2 ಮತ್ತು 3 ಇರಲ್ಲ ಅನ್ನೋದನ್ನ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಓದ್ಕೊಳ್ಳಿ. ಯಾಕಂತ ಅಂದರೆ ಸೊ ಫಸ್ಟ್ ಅಟೆಂಪ್ಟಲ್ಲೇ ನೀವು ಕ್ಲಿಯರ್ ಮಾಡ್ಕೋಬೇಕು. ಯಾಕಂತ ಅಂದರೆ ನಿಮ್ಮದು ಫೇಲ್ ಆಗಿದೆ ಸಬ್ಜೆಕ್ಟ್ ಆಲ್ರೆಡಿ. ಸೊ ಮತ್ತೆ ಫೇಲ್ ಮಾಡಿಕೊಂಡ್ರೆ ನಿಮ್ಮ ಒಂದು ಮುಂದೆ ನೆಕ್ಸ್ಟ್ ಕೆರಿಯರ್ ಗ್ರೋತು ತುಂಬಾ ಡಿಕ್ರೀಸ್ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಎಕ್ಸಾಮ್ 1 ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಒಂದು ಮೈಂಡ್ಸೆಟ್ನ ತೊಗೊಂಡು ಇವಾಗಲಿಂದನೇ ಪ್ರಿಪ್ರೇಷನ್ನ ಶುರು ಮಾಡ್ಕೊಳ್ಳಿ. ಸೊ ಅದು ಇನ್ಫಾರ್ಮೇಷನ್ ಬಂದ ತಕ್ಷಣ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾವಾಗ ಹೋಗಿ ನೀವು ಕಾಲೇಜ್ನಲ್ಲಿ ಎಕ್ಸಾಮ್ ಫೀಸ್ನ ಕಟ್ಟಬೇಕು, ಪ್ರತಿಯೊಂದು ಡೀಟೇಲ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮ್ಮ ಎಲ್ಲ ಒಂದು ಡೌಟು ಕ್ಲಿಯರ್ ಆಯಿತು ಅಂದ್ಕೋತೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ? ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರಷ್ಟು ಸ್ಟೂಡೆಂಟ್ಸು ವೀಡಿಯೋಸ್ ನೋಡ್ತಾ ಇದ್ದೀರಾ, ಯಾರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನು ನಮಗೆ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂತ ಅಂದರೆ ಅದೊಂಥರ ಮೋಟಿವೇಟ್ ಇದ್ದಂಗೆ ನಮಗೆ ಇನ್ನೂ ಹೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ನಾವು ಹೆಚ್ಚು ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ, ಬೆನಿಫಿಟ್ ಆಗುತ್ತೆ. ಹೇಗೆ ಅಂತೀರಾ, ನಿಮ್ಮ ಫೈನಲ್ ಎಕ್ಸಾಮ್ಗಾಗಿರ್ಬೋದು, ಪ್ರಿಪ್ರೇಟ್ರಿಗಾಗಿರ್ಬೋದು, ಮಿಡ್ ಟರ್ಮ್ಗಾಗಿರ್ಬೋದು ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.